ರಾ ಕಾಫಿ ನಿನಗೋಸ್ಕರ ನಾನೇ ಮಾಡ್ಕೊಂಡು ಬಂದಿರೋದು. ಈ ತರ ಮಳೆ ಸುರಿಯೋ ಟೈಮಲ್ಲಿ ಕೈಯಲ್ಲಿ ಕಾಫಿ ಇದ್ರೆ ಹಾಗೆ ಎದುರುಗಡೆ ನಾವು ಪ್ರೀತಿಸೋ ಜೀವ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಟೇಕ್ ಇಟ್. ಥ್ಯಾಂಕ್ಸ್ ಸ್ನೇಹ. ರಾಮ್, ಕಾಫಿ ಹೇಗಿದೆ? ಚೆನ್ನಾಗಿದೆ ಸ್ನೇಹ. ಬರೀ ಚೆನ್ನಾಗಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಮಾಡಿರೋ ಕಾಫಿ ಬರೀ ಚೆನ್ನಾಗಿದೆ ಅಂದ್ರೆ ಹೇಗೆ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು, ಅಥವಾ ಇನ್ನಷ್ಟು ಚೆನ್ನಾಗಿಲ್ಲ ಅಂತ ನಾದ್ರು ಫ್ಲರ್ಟ್ ಮಾಡ್ಬೇಕು. ಇದೆಲ್ಲ ಮರ್ತು ಬಿಟ್ಯಾ? ರಾಮ್, ನಿನಗೆ ನೆನ್ಪಿದ್ಯಾ ನಾವಿಬ್ರು ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಈ ತರ ಎಷ್ಟೊಂದು ಮಳೆಗಳನ್ನ ಇಬ್ರು ಪಕ್ಕ ಪಕ್ಕ ಕೂತು ಕಾಫಿ ಕುಡಿತಾ ಒಬ್ರಿಗೊಬ್ರು ಕಣ್ಣಲ್ಲೇ ನೋಡ್ತಾ ಮಾತಾಡ್ತಾ ಇದ್ವಿ. ನಾವಿಬ್ರು ಒಂದೇ ಕೊಡೆಲಿ ಈ ತರ ಕೈ ಕೈ ಹಿಡಿದು ಎಷ್ಟು ನಡೆದಾಡ್ತಾ ಇದ್ವಿ. ನನಗೆ ಚಳಿ ಆಗುತ್ತೆ ಅಂತ ನೀನ್ ನನ್ಗೆ ನಿನ್ ಜಾಕೆಟ್ ನ ತೆಗ್ದು ಹೊತ್ತಿದ್ದು, ಆಮೇಲೆ ಒಂದಿನ ನನ್ ಕೈ ಹಿಡ್ಕೊಂಡು ಹುಚ್ಚಿ ತರ ಡಾನ್ಸ್ ಮಾಡಿದ್ದು, ಆಮೇಲೆ ನನಗ್ ಶೀತ ಆಗಿ ನೀನೇ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ವಾ, ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ. ಒಂದು ಮಳೆ ನೋಡ್ತಿದ್ರೇನೆ ಕಣ್ ತುಂಬುವಷ್ಟು ಮೆಮೊರೀಸ್ ಬರ್ತದೆ. ನಾವಿಬ್ರು ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಲ್ವಾ. ರಾಮ್, ನಾನು ನೀನ್ ಸಿಕ್ಕಾಗಿಂದ ನೀನೇ ನನ್ನ ಪ್ರಪಂಚ ರಾಮ್. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟೊಂದು ಹಚ್ಕೊಂಡೇ ಇರ್ಲಿಲ್ಲ. ನನಗೆ ನಿನ್ ಬಿಟ್ಟು ಬದುಕಕ್ ಆಗಲ್ಲ ರಾಮ್, ನೀನೇ ನನ್ನ ಪ್ರಪಂಚ. ನನ್ನಿಂದ ನಿನ್ನ ಆ ಪ್ರೇಮ ಆಗ್ಲಿ ಯಾರೇ ಆಗ್ಲಿ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನ್ ಯಾವತ್ತಿದ್ರು ನನ್ನವನು. ಯಾಕೆ ಅಂದ್ರೆ ಅವ್ನು ನನ್ನ ಬಾಯ್ ಫ್ರೆಂಡ್, ನಾನು ಅವನ್ ನನ್ನ ಆ ದಿನಗಳು ಎಷ್ಟು ಚಂದ ಅಲ್ವರ. ಆ ದಿನಗಳೆಲ್ಲ ಮತ್ತೆ ಯಾವಾಗ ಬರುತ್ತೋ ಏನೋ. ನಾನು ನೀನು ಹೀಗೆ ಕೈ ಕೈ ಹಿಡ್ಕೊಂಡು ಯಾರದೇ ಅಂಜಿಕೆ ಇಲ್ಲದೆ ಮತ್ತೆ ಯಾವಾಗ ಓಡಾಡ್ತೀವೋ. ಆ ಪ್ರೇಮ ನಾನು ಮನೆಯಿಂದ ಆಚೆ ಹಾಕಿ ನಾವಿಬ್ರು ಯಾವಾಗ ಮದ್ವೆ ಆಗ್ತೀವೋ ಅಂತ ವೇಟ್ ಮಾಡ್ತಾ ಇದ್ದೀನಿ ರಾಮ್. ಯಾಕ ರಾಮ್ ಏನು ಮಾತಾಡ್ತಾನೆ ಇಲ್ಲ? ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಏನು ರೆಸ್ಪಾಂಡೇ ಮಾಡ್ತಿಲ್ವಲ್ಲ. ಯಾಕೆ ಹಿಂಗ್ ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ರಾಮ್ ಹೇಳು,
ರಾಮ್ ನಥಿಂಗ್ ಲೈಕ್ ದಟ್ ಸ್ನೇಹ. ರಾಮ್, ಅದ್ ಎಂಥ ಸಿಚುವೇಶನ್ ಬಂದ್ರು ನೀನ್ ನನಗೆ ಚೀಟ್ ಮಾಡೋದಿಲ್ಲ ಅಲ್ವಾ ರಾಮ್? ನಿನಗೆ ಗೊತ್ತಿಲ್ಲ ರಾಮ್, ನೀನ್ ಆ ಪ್ರೇಮನ್ ತಾಳಿ ಕಟ್ಟ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅಂತ. ನನಗೆ ನಿನ್ನಿಂದ ದೂರ ಇರೋದಕ್ಕಾಗಲ್ಲ ರಾಮ್, ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಸ್ನೇಹ, ಲೇಟ್ ಆಗಿದೆ, ನೀನು ಹೋಗಿ ನಿದ್ದೆ ಮಾಡು. ನೀ ನಂಗೆ ಇಷ್ಟು ಹತ್ರ ಸಿಕ್ಕಿರುವಾಗ ನಾನು ಹೇಗೆ ನಿದ್ದೆ ಮಾಡ್ಲಿಲ್ಲ? ಮೇಡಮ್, ನನ್ನ ಮಗ ಹೇಗಿದ್ದಾನೆ? ಈಗೇನು ತೊಂದರೆ ಇಲ್ಲ ಅಲ್ವಾ? ಡೋಂಟ್ ವರಿ, ನಿಮ್ ಮಗನ್ ಸರ್ಜರಿ ಸಕ್ಸಸ್ ಆಗಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ, ಆಮೇಲೆ ಇವನ್ನ ಮನೆ ಕರ್ಕೊಂಡು ಹೋಗ್ಬೋದು. ನೀವು ನಮ್ಮ ಪಾಲಿಗೆ ದೇವ್ರು ಮೇಡಮ್. ಕಡಿಮೆ ದುಡ್ಡಲ್ಲಿ ಆಪರೇಷನ್ ಮಾಡಿ ನಮ್ಮ ಮಗನ ಅಪಾಯದಿಂದ ಪಾರ್ ಮಾಡಿದ್ದೀರಾ. ಅಮ್ಮ, ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಗಂಗೆ ಎಚ್ಚರ ಆಗತ್ತೆ. ಆಮೇಲೆ ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಇವನ್ನ ಮನೆ ಕರ್ಕೊಂಡು ಹೋಗ್ಬೋದು. ಪ್ರವೀಣ್, ಇವರಿಬ್ರಿಗೂ ಮುಂದಿನ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿ. ಸರಿ ಮೇಡಮ್. ವೆಲ್ ಡನ್ ಸ್ನೇಹ, ವೆಲ್ ಡನ್. ದುಡ್ಡು ಮಾಡೋ ಕಲೆ ನಿನಗೆ ಚೆನ್ನಾಗೇ ಗೊತ್ತಿದೆ. ಸ್ಪಂದನ, ನಾವಿವತ್ತು ಮಾಡಿರೋ ಸರ್ಜರಿ ಬಗ್ಗೆ ರಾಮಗೆ ಗೊತ್ತಿಲ್ಲ ತಾನೆ? ಇಲ್ಲ ನೋಡಿ. ವೆರಿ ಗುಡ್. ಇದನ್ನ ಹೀಗೆ ಮೇಂಟೈನ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆ. ಬೈ ದ ವೇ, ವೇರ್ ಇಸ್ ರಾಮ್? ರಾಮ್, ಏನ್ ರಾಮ್, ನನ್ನ ಬಿಟ್ಬಿಟ್ಟು ಲಂಚಿಗೆ ಕೂತ್ಬಿಟ್ಟಿದ್ಯಾ? ಇಲ್ಲ ಸ್ನೇಹ, ನಿನ್ನ ಪೇಷಂಟ್ನ ಟ್ರೀಟ್ ಮಾಡಿದ್ರೆ ಬ್ಯುಸಿ ಇದೆಯಾ ಅಂತ ಸಿಸ್ಟರ್ ಹೇಳಿದ್ರು, ಸೊ ಒಬ್ಬನೇ ಬಂದೆ. ಅಂದಾಗೆ ಪೇಷಂಟ್ ಯಾರು? ಅಯ್ಯೋ, ಯಾರಂತ ಹೇಳಿ? ನಿಜ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸುಳ್ಳು ಹೇಳಿ ಸಿಕ್ಬಿಟ್ರೆ ಕಷ್ಟ. ಏನ್ ಹೇಳಿ? ಸ್ನೇಹ, ಏನು ಯೋಚನೆ ಮಾಡ್ತಿದ್ಯಾ? ಪೇಷಂಟ್ ಯಾರು? ಥ್ಯಾಂಕ್ಸ್. ಊಟ ಮಾಡು. ಉಳ್ಕೊಂಡೆ. ನನಗೂ ತುಂಬಾ ಹಶ್ವಾಗ್ಬಿಟ್ಟಿತ್ತು ರಾಮ್. ವಾವ್ ರಾಮ್, ವಾಟ್ ಇಸ್ ದಿಸ್? ಇವತ್ತು ಊಟ ಇಷ್ಟೊಂದು ಟೇಸ್ಟಿ ಆಗಿದೆ. ಅದು ಅಲ್ಲದೆ ಐಟಮ್ಸ್ ಎಲ್ಲ ಚೇಂಜ್ ಆಗಿದೆ. ಒಂಥರ ಮನೆ ಊಟ ತರ ಫೀಲ್ ಆಗ್ತಾ ಇದೆ. ಮಾಧವ್, ಇವತ್ತು ಕ್ಯಾಂಟೀನ್ ಬೆಂಡೇನ್ ಯಾರು ಚೇಂಜ್ ಆದ್ರಾ? ಇಲ್ಲ ಮೇಡಮ್, ಇದು ರಾಮ್ ಸರ್ ಅವ್ರ ಮನೆಯಿಂದ ಬಂದಿರೋ ಊಟ. ಅವ್ರ ಹೆಂಡತಿ ತಂದ್ಕೊಟ್ರು. ವಾಟ್? ಪ್ರೇಮ ತಂದ್ಕೊಟ್ಟಿದ್ದ? ಅವಳ ಯಾರು ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನಾನು ಆ ಸೆಕ್ಯೂರಿಟಿಗೆ ಹೇಳಿದ್ದೀನಿ, ಅವಳು ಇಲ್ಲಿ ಕಾಲಿಟ್ರೆ ಅವ್ನ ಕೆಲಸ ಹೋಗುತ್ತೆ ಅಂತ.
ಆದ್ರೂ ಒಳಗಡೆ ಬಿಟ್ಟಿದಾನ ಅವನು. ಅವನ್ಗೆ ಇವತ್ತು ಸರಿಯಾಗಿ ಮಾಡ್ತೀನಿ. ಡಾಕ್ಟ್ರೇ, ನೀನ್ ಇಲ್ಲಿದ್ಯಾರಾ? ನಿನ್ಗೋಸ್ಕರ ಎಷ್ಟು ಒಳ್ಳೆ ಊಟ ಕಳ್ಸಿದೀನಿ. ಒಳ್ಳೆ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ತಾನೆ? ಓ ಸ್ನೇಹ, ನನ್ ಕಳ್ಸಿದ ಊಟ ಮಾಡಿದ್ಯಾ? ನೀನ್ ತಿಂತಿರೋದ್ ನೋಡಿದ್ರೆ ನಿನ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ತಿನ್ನು ತಿನ್ನು, ತಟ್ಟೆ ಜಳ ಜಳ ಅನ್ನೋವರೆಗೂ ತಿಂತಾನೆ ಇರು. ಹ? ರಾಮ್, ನಿನಗ್ ನಾನ್ ಕಳ್ಸಿದ ಊಟ ಹೇಗ ಅನಿಸ್ತು? ನಿಂಗೆ ಇಷ್ಟ ಅಂತಾನೆ ಅಮ್ಮನ್ನ ಕೇಳಿ ಹೆಣ್ಗಾಯಿ ಪಲ್ಯ ಮಾಡಿಸ್ಕೊಂಡ್ ಬಂದಿದ್ದೆ. ಹೇಗನ್ಸ್ತು? ಸಾಕ್ ಮಾಡಿ ನಿನ್ ನಾಟಕನ. ಹೊಟ್ಟೆ ಉರ್ಸೋದಕ್ಕೆ ನೀನ್ ಇಲ್ಲಿಗೆ ಬಂದಿದ್ಯಾ ಅಲ್ಲ ಇವತ್ತು? ನಿನ್ನ ಹೋಗೆ. ರಾಮ್, ಇದು ನನ್ ಡ್ಯಾಡಿ ಕಟ್ಸಿರೋ ಹಾಸ್ಪಿಟಲ್. ದಿಸ್ ಇಸ್ ಮೈ ಪ್ಲೇಸ್. ಈ ಜಾಗಕ್ಕೆ ಇಂಥವ್ರಿಗೆ ಪ್ರವೇಶ ಇಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಸ್ನೇಹ ಏನಿದೆಲ್ಲ? ಯಾಕೆ ಈಗ ಬಿಹೇವ್ ಮಾಡ್ತಿದ್ಯಾ? ಇಂಥವ್ರ ಜೊತೆ ನಾನು ಹೇಗ್ ಬಿಹೇವ್ ಮಾಡ್ಬೇಕು ರಾಮ್? ಅವತ್ ನಿಮ್ ಮನೆಗ್ ಬಂದಾಗ ನನ್ನ ಹೇಗೆಲ್ಲ ಟ್ರೀಟ್ ಮಾಡಿದ್ಲು. ಇಂಥವಳು ನನ್ ಜಾಗಕ್ಕೆ ಬಂದ್ರೆ ಇವಳಿಗೆ ರಾಜ ಮರ್ಯಾದೆ ಕೊಡ್ಬೇಕಾ? ಅದೆಲ್ಲ ಅಗತ್ಯ ಇಲ್ಲ. ಬಿಹೇವ್ ಯುವರ್ ಸೆಲ್ಫ್. ಅವಳು ಊಟ ತಂದ್ಕೊಟ್ಟಿದ್ದಾಳೆ ಅಷ್ಟೇ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ಯಾ? ಸ್ಟಾಫ್ಸ್ ಎಲ್ಲ ನೋಡ್ತಿದ್ದಾರೆ, ಇದನ್ನ ಇಲ್ಲಿಗೆ ನಿಲ್ಸು. ಪ್ರೇಮ, ನೀನ್ ಕಳ್ಸಿಕೊಟ್ಟಿದ್ದು ಊಟ ಚೆನ್ನಾಗಿತ್ತು. ಥ್ಯಾಂಕ್ಸ್. ರಾಮ್, ರಾಮ್, ರಾಮ್. ರಾಮ್, ನಿಂತ್ಕೋ ರಾಮ್. ರಾಮ್, ರಾಮ್, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಈಗೀಗ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ರಾಮ್ ನೀನೇನಾ ಅಂತ ನನ್ಗನ್ನಿಸ್ತಿದೆ. ಏನಾಯ್ತು ರಾಮ್ ನಿನ್ಗೆ? ಮಾತಾಡು ರಾಮ್. ಅವಾಗ ನೋಡಿದ್ರೆ ನಿನ್ನ ಟ್ರೀಟ್ ಮಾಡಕ್ ಬಂದಿದ್ದ ದಿವಸ ಪ್ರೇಮ ನನ್ ಕಪಾಳಕ್ಕೆ ಹೊಡೆದ್ಲು, ನಿಮ್ ದೊಡ್ಡಮ್ಮ ನನ್ ಕೆನ್ನೆಗೆ ಹೊಡೆದ್ರು. ಆದ್ರೆ ನೀನ್ ಮಾತ್ರ ಒಂದು ಮಾತು ಆಡ್ಲಿಲ್ಲ. ನನ್ನ ಬರ್ಡೇ ದಿವಸನು ನನ್ನ ದೂರ ತಳ್ಬಿಟ್ಟು ಹೊಟ್ಟೋದೆ. ಇವತ್ತು ಆ ಪ್ರೇಮ ಪರವಾಗಿ ಸ್ಟ್ಯಾಂಡ್ ತಗೊಂಡೆ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ರಾಮ್? ನನ್ ಮೇಲಿದ್ದಿದ್ ಪ್ರೀತಿ ಹೊರಟೋಯ್ತಾ? ಇವತ್ ನನಗೆ ಅವಮಾನ ಆಗ್ಲಿ ಅಂತಾನೆ ಆ ಪ್ರೇಮ ಪರವಾಗಿ ಸ್ಟ್ಯಾಂಡ್ ತಗೊಂಡ್ಯಾ ನೀನು? ನನಗೆ ಯಾರಿಗೂ ಅವಮಾನ ಮಾಡಬೇಕು ಅಂತ ಇಲ್ಲ. ಇನ್ಫ್ಯಾಕ್ಟ್ ಪ್ರೇಮಗೂ ಸುಮ್ಮನೆ ಅವಮಾನ ಮಾಡೋದು ನನಗೆ ಇಷ್ಟ ಇಲ್ಲ.